ಓಂ ಶಾಂತಿ. ಮುರಳಿಯ ದಿನಾಂಕ 24/12/2021. मीठे बच्चे, बाप तुम्हें स्मृति दिलाते हैं तुम पावन थे, फिर 84 जन्म लेते लेते पतित बने हो, अब फिर से पावन बनो. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬಾಬಾ ನಿಮಗೆ ಸ್ಮೃತಿಯನ್ನು ತಂದು ಕೊಡ್ತಾ ಇದ್ದಾರೆ. ಮಕ್ಕಳೇ, ನೀವೇ ಪಾವನ ಆಗಿದ್ರಿ. 84 ಜನ್ಮಗಳಲ್ಲಿ ಬರ್ತಾ ಬರ್ತಾ ಪತಿತ ಆಗಿದ್ದೀರಿ. ಈಗ ಪುನಃ ಪಾವನ ಆಗಬೇಕು. प्रश्न: बेसमझ से समझदार बनने वाले बच्चों से बाप कौन सी बात पूछकर किस पुरुषार्थ की राय देते? ತಿಳುವಳಿಕೆ ಹೀನರಾದಂತಹ ಮಕ್ಕಳಿಗೆ ತಿಳುವಳಿಕೆವಂತರನ್ನಾಗಿ ಮಾಡುವುದಕ್ಕಾಗಿ ಬಾಬಾ ಮಕ್ಕಳಿಗೆ ಯಾವ ಮಾತನ್ನು ಕೇಳಿ ಪುರುಷಾರ್ಥ ಮಾಡಲಿಕ್ಕೆ ಸಲಹೆ ಕೊಡ್ತಾರೆ. ತಿಳುವಳಿಕೆಹೀನರಿಂದ ತಿಳುವಳಿಕೆ ಉಳ್ಳವರಾಗುವಂತಹ ಮಕ್ಕಳಿಗೆ ಬಾಬಾ ಯಾವ ಮಾತನ್ನು ಕೇಳಿ ಪುರುಷಾರ್ಥದ ಸಲಹೆ ಕೊಡ್ತಾರೆ? उत्तर: बच्चे, हमने तुमको कितना धन दिया था? तुम्हारे पास अनगिनत धन था, फिर तुमने इतना सब कहाँ गवाया? तुम इतने सॉल्वेंट कैसे बने? भारत जो सोने की चिड़िया था वह ऐसा कैसे बन गया? अब बाप राय देते हैं, बच्चे, फिर से पुरुषार्थ कर, राजयोग सीख कर तुम स्वर्ग का मालिक बनो. ಬಾಬಾ ಕೇಳ್ತಾರೆ ಮಕ್ಕಳಿಗೆ, ಮಕ್ಕಳೇ, ನಾನು ನಿಮಗೆ ಎಷ್ಟೊಂದು ಹಣ ಕೊಟ್ಟಿದ್ದೆ. ನಿಮ್ಮ ಹತ್ತಿರ ಸಾಕಷ್ಟು ಧನ ಇತ್ತು, ಸಂಪತ್ತಿತ್ತು. ಅದನ್ನು ನೀವು ಹೇಗೆ ಕಳೆದಿರಿ? ಎಲ್ಲಿ ಕಳೆದಿರಿ? ನೀವು ಇಷ್ಟೊಂದು ದಿವಾಳಿ ಆಗಲಿಕ್ಕೆ ಕಾರಣ ಏನು? ಹೇಗೆ ನೀವು ಇಷ್ಟೊಂದು ದಿವಾಳಿ ಆಗಿಬಿಟ್ರಿ? ಭಾರತ ಜೋ ಸೋನೆ ಕಿ ಚಿಡಿಯಾ ಥಾ. ಭಾರತ ಯಾವುದು ಚಿನ್ನದ ಪಕ್ಷಿಯಾಗಿತ್ತು, ಅದು ಈಗ ಯಾಕೆ ಕಂಗಾಲಾಗಿದೆ? ಈ ಥರ ಯಾಕೆ ಆಗಿದೆ? ಅದಕ್ಕಾಗಿ ಬಾಬಾ ಪುನಃ ಸಲಹೆ ಕೊಡ್ತಾರೆ, ಮಕ್ಕಳೇ, ಮತ್ತೆ ಪುರುಷಾರ್ಥ ಮಾಡಿ ರಾಜಯೋಗ ಕಲಿತು ನೀವು ಸ್ವರ್ಗದ ಮಾಲೀಕ ಆಗಿರಿ. ओम शांति. बच्चे यहाँ किसको याद करते हैं? अपने बेहद के बाप को. वह कहाँ है? उनको पुकारा जाता पतित पावन. आजकल सन्यासी भी कहते पतित पावन सीताराम, अर्थात हम पतितों को पावन बनाने वाले आओ. ಮಕ್ಕಳು, ಯಾರನ್ನ ನೆನಪು ಮಾಡ್ತೀರಿ? ತಮ್ಮ ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತೀರಿ. ಆ ತಂದೆ ಎಲ್ಲಿರ್ತಾರೆ? ಆ ತಂದೆಯನ್ನೇ ಎಲ್ಲರೂ ಪತಿತ ಪಾವನ ಬಾ ಎಂದು ಕರೀತಾ ಇದ್ದಾರೆ. ಇತ್ತೀಚೆಗೆ ಸನ್ಯಾಸಿಗಳು ಸಹ ಪತಿತ ಪಾವನ ಸೀತಾರಾಮ ಅಂಥೇಳಿ ಆ ಪತಿತ ಪಾವನ ತಂದೆಗೆ
ನಮ್ಮನ್ನು ಪಾವನ ಮಾಡಲಿಕ್ಕಾಗಿ ಬಾ ಎಂದು ಕರೀತಾ ಇದ್ದಾರೆ. ಯ ಬಚ್ಚೆ ಸಮಜ್ತೆ ಹೇ ಪಾವನ್ ದುನಿಯಾ ನೈ ದುನಿಯಾ सत्ययुग को पतित पुरानी दुनिया कलयुग को कहा जाता है. अभी तुम कहाँ बैठे हो? कलयुग के अंत्य में. इसलिए पुकारते हैं बाबा आकर हमको पतित से पावन बनाओ. ಪಾವನ ಹೊಸ ಜಗತ್ತು ಅಂದ್ರೇ ಸತ್ಯಯುಗ, ಪತಿತ ಹಳೆ ಜಗತ್ತು ಅಂದರೆ ಕಲಿಯುಗ. ಈಗ ನೀವು ಎಲ್ಲಿ ಕುಳಿತಿದ್ದೀರಿ? ಕಲಿಯುಗದ ಅಂತ್ಯದಲ್ಲಿ ಕುಳಿತಿದ್ದೀರಿ. ಆದ್ದರಿಂದನೇ ಕರೀತಾರೆ, ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡು ಅಂತ. ಹಮ್ ಕೌನ್ ಹೇ? ಅಹಂ ಆತ್ಮ. आत्मा को ही पावन बनना है. आत्मा पवित्र बनती है तो फिर शरीर भी पवित्र मिलता है. ನಾವು ಅಂದರೆ ಯಾರು? ನಾವು ಆತ್ಮರು. ಆತ್ಮರನ್ನೇ ತಂದೆ ಬಂದು ಪಾವನ ಮಾಡ್ತಾರೆ. ಆತ್ಮನೇ ಪಾವನ ಆಗ್ತದೆ. ಆತ್ಮ ಪವಿತ್ರ ಆದಾಗ ದೇಹವು ಪವಿತ್ರವಾದ ದೇಹ ಸಿಗ್ತದೆ. ಆತ್ಮ ಪತಿತ ಆದಾಗ ಶರೀರ ಭೀ ಪತಿತ है. ದೇಹವೂ ಸಹ ಪತಿತ ಆಗಿರ್ತದೆ. यह शरीर तो मिट्टी का पुतला है. आत्मा अविनाशी. आत्मा इन ऑर्गन्स द्वारा कहती है, पुकारती है, हम बहुत पतित बन गए हैं, हमको आकर पावन बनाओ. आत्मा ಅವಿನಾಶಿ, ಶರೀರ ವಿನಾಶಿ. ಶರೀರ ಮಣ್ಣಿನ ಗೊಂಬೆ ಆಗಿದೆ. ಅವಿನಾಶಿ ಆತ್ಮ ಇಂದ್ರಿಯಗಳ ಮೂಲಕ ಕೆಲಸ ಮಾಡ್ತದೆ, ಮಾತಾಡ್ತದೆ, ಹೇಳ್ತದೆ ನಾವು ಪತಿತ ಆಗಿದ್ದೇವೆ, ನಮಗೆ ಪಾವನ ಮಾಡು ಅಂತ. ಬಾಪ್ ಪಾವನ್ ಬನಾತೆ ಹೇ, 5 ವಿಕಾರೋ ರೂಪಿ ರಾವಣ ಪತಿತ ಬನಾತೆ. ಪರಮಾತ್ಮ ಆತ್ಮರನ್ನು ಪಾವನ ಮಾಡ್ತಾನೆ. ವಿಕಾರರೂಪಿ ರಾವಣ ಆತ್ಮರನ್ನು ಪತಿತ ಮಾಡ್ತಾನೆ. तुमको बाप ने स्मृति दिलाई, तुम पावन थे, फिर ऐसे ऐसे 84 जन्म लिए, अभी बहुत जन्मों के अंत्य के भी अंत्य में हो. 84 जन्म पूरे हुए. यह मनुष्य सृष्टि रूपी झाड़ है, मैं इनका बीज रूप हूँ. ಬಾಬಾ ಈಗ ನೆನಪು ಮಾಡಿಕೊಟ್ರು, ಮಕ್ಕಳೇ ನೀವೇ ಪಾವನ ಆಗಿದ್ರಿ. 84 ಜನ್ಮಗಳಲ್ಲಿ ಬಂದು ಕೊನೆಗೆ ಪತಿತ ಆಗಿದ್ದೀರಿ. ನಿಮ್ಮ 84 ಜನ್ಮಗಳು ಈಗ ಮುಗಿದಿವೆ. ಈ ಮಾನವ ಸೃಷ್ಟಿಯೂ ಸಹ ಹಳೆಯದಾಗಿದೆ. ಈ ಸೃಷ್ಟಿ ರೂಪಿ ವೃಕ್ಷಕ್ಕೆ ಬೀಜ ರೂಪ ನಾನಾಗಿದ್ದೇನೆ. परमात्मा को कहते गॉड फादर, लिबरेटर और गाइड. अपने लिए कहते मुझे छुड़ाओ और पंडा बनकर शांति धाम ले जाओ. ಕೊನೆ ಸಮಯದಲ್ಲಿ ಈಗ ಎಲ್ಲರೂ ಆ ಪರಮಾತ್ಮನನ್ನು ಕರೀತಾ ಇದ್ದಾರೆ. ಹೇ ಪರಮಪಿತ, ಮುಕ್ತಿದಾತ, ಮಾರ್ಗದರ್ಶಕ, ಬಂದು ನಮ್ಮನ್ನು ಈ ದುಃಖದಿಂದ, ಬಂಧನದಿಂದ ಬಿಡಿಸು ಮತ್ತು ಗೈಡ್ ಆಗಿ ನಮ್ಮನ್ನು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗು. सन्यासी भी कहते स्थायी शांति कैसे मिले? अब शांति धाम तो है मूल वतन, जहाँ से फिर आत्माएं पार्ट बजाने आती है. वहाँ सिर्फ आत्माएं हैं, शरीर नहीं. ಸನ್ಯಾಸಿಗಳು ಸಹ ಸ್ಥಿರವಾದ ಶಾಂತಿಯನ್ನು ಹುಡುಕ್ತಾ ಇದ್ದಾರೆ. ಆ ಸಂಪೂರ್ಣ ಶಾಂತಿ ಇರುವುದು ಶಾಂತಿಧಾಮದಲ್ಲಿ. ಅಲ್ಲಿಂದ ನಾವೆಲ್ಲ ಆತ್ಮರು ಇಲ್ಲಿಗೆ ಬಂದು ಪಾತ್ರ ಮಾಡ್ತೀವಿ. ಅಲ್ಲಿರುವಾಗ ನಮಗೆ ದೇಹ ಇರೋದಿಲ್ಲ. ಆತ್ಮಾಯೇ ನಂಗಿ ಅರ್ಥಾತ್ ಶರೀರ ಬಿಗರ್ ರಹತಿ ಹೇ, ವಹ ಹೇ ಶಾಂತಿಧಾಮ್ ಅಥವಾ
निर्वाककारी दुनिया जहाँ ಆತ್ಮಾಯೇ रहती. ಅಲ್ಲಿ ನಮಗೆ ದೇಹ ಇರೋದಿಲ್ಲ. ನಾವು ಸಂಪೂರ್ಣ ಶಾಂತಿಯ ಸ್ಥಿತಿಯಲ್ಲಿ ಇರ್ತೇವೆ. ಆದ್ದರಿಂದ ಅದಕ್ಕೆ ಶಾಂತಿಧಾಮ ಅಥವಾ ನಿರ್ವಿಕಾರಿ ಜಗತ್ತು, ನಿರ್ವಿಕಾರಿ ಲೋಕ ಅಂತ ಹೇಳಲಾಗ್ತದೆ. बच्चों को सीढ़ी पर भी समझाया है कैसे हम सीढ़ी नीचे उतरते आए हैं. 84 जन्म लगे हैं. यह 84 जन्म है मैक्सिमम. फिर कोई एक जन्म भी लेते 1 से 84 तक. ಆತ್ಮಾಯೇ ऊपर से आती ही रहती है. ಬಾಬಾ ಮಕ್ಕಳಿಗೆ ಏಣಿಯ ಬಗ್ಗೆನೂ ತಿಳಿಸಿದ್ದಾರೆ. ಹೇಗೆ ಈ ಏಣಿಯನ್ನು ನಾವು ಇಳಿತಾ ಬರ್ತೇವೆ, 84 ಜನ್ಮಗಳನ್ನು ಹೇಗೆ ಪಡ್ಕೊಳ್ತೇವೆ. 84 ಜನ್ಮಗಳು ಅಂದರೆ ಮ್ಯಾಕ್ಸಿಮಮ್. ಒಬ್ಬ ಆತ್ಮ ಈ ನಾಟಕದಲ್ಲಿ ಗರಿಷ್ಠ ಅಂದರೆ 84 ಜನ್ಮ ತಗೊಳ್ತಾನೆ, ಕನಿಷ್ಠ ಅಂದರೆ 1 ಜನ್ಮದಲ್ಲಿ ಬರ್ತಾನೆ. 1 ರಿಂದ 84 ಜನ್ಮಗಳಿವೆ. ಆತ್ಮರು ತಮ್ಮ ಸಮಯ, ತಮ್ಮ ಕರ್ಮ, ತಮ್ಮ ಪುರುಷಾರ್ಥದ ಆಧಾರದಿಂದ ಇಲ್ಲಿಗೆ ಬಂದು ಅಷ್ಟಷ್ಟು ಜನ್ಮಗಳಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸ್ತಾರೆ. बच्चे चिट्ठी लिखते हैं, एड्रेस लिखते हैं. शिव बाबा केयर ऑफ ब्रह्मा. शिव बाबा है आत्माओं का बाप और ब्रह्मा को कहा जाता है आदिदेव एडम दादा. ಮಕ್ಕಳು ತಂದೆಗೆ ಪತ್ರ ಬರೀತಾರೆ. ಶಿವ್ ಬಾಬಾ ಕೇರ್ ಆಫ್ ಬ್ರಹ್ಮ ಅಂತ ಅಡ್ರೆಸ್ ಬರೀತಾರೆ. ಸರ್ವ ಆತ್ಮರಿಗೂ ತಂದೆಯಾದಂತಹ ಶಿವ್ ಬಾಬಾ ಈ ಬ್ರಹ್ಮರವರ ಮೂಲಕನೇ ನಮಗೆ ಜ್ಞಾನ ತಿಳಿಸ್ತಾರೆ. ಆ ಬ್ರಹ್ಮನಿಗೆ ಆದಿದೇವ ಆ್ಯಡಮ್ ಅಥವಾ ದಾದಾ ಅಂದರೆ ಅಣ್ಣ ಅಂತ ಹೇಳಲಾಗ್ತದೆ. ಆ ಅಣ್ಣನ ದೇಹದಲ್ಲಿ ತಂದೆ ಬರ್ತಾರೆ. ಹೇಳ್ತಾರೆ, ನೀವೇ ನನ್ನನ್ನು ಕರೆದಿದ್ದೀರಿ, ಪತಿತ ಪಾವನ ಬಾ ಅಂತ ಕರೆದಿದ್ದೀರಿ. ಈಗ ನಾನು ಬಂದಿದ್ದೇನೆ ನಿಮ್ಮನ್ನು ಪಾವನ ಮಾಡೋದಕ್ಕಾಗಿ. आत्माओं ने इस शरीर द्वारा बुलाया. मुख्य तो है आत्मा. यह है दुख धाम. यहाँ देखो अचानक बैठे बैठे अकाले मृत्यु भी हो जाती है. ಆತ್ಮರು ನೀವು ದೇಹದ ಮೂಲಕ ನನ್ನನ್ನು ಕರೆದಿದ್ದೀರಿ. ಇದು ದುಃಖಧಾಮ ಆಗಿದೆ. ಇಲ್ಲಿ ನೋಡಿದರೆ ಅಚಾನಕ್ಕಾಗಿ अकाल मृत्यु आगी बिड़तदे. छोटे बच्चे भी मर पड़ते. सत्युग में अकाले मृत्यु कभी होती नहीं. ಸತ್ಯಯುಗದಲ್ಲಿ ಅಕಾಲಿಕ ಮರಣ ಯಾರಿಗೂ ಬರೋದಿಲ್ಲ. यहाँ तो बैठे बैठे मर जाते. ಇಲ್ಲಂತೂ ಕುಳಿತಲ್ಲೇನೆ ದೇಹ ಬಿಡ್ತಾರೆ. वहाँ ऐसी कोई बीमारी आदि नहीं होती. नाम ही है स्वर्ग. कितना अच्छा नाम है. नाम कहने से ही दिल खुश हो जाती है. सत्ययुग, हेवन, ಪ್ಯಾರಡೈಸ್. ಬಾಬಾ ಹೇಳ್ತಾರೆ, ಅಲ್ಲಿ ಯಾವ ಕಾಯಿಲೆನೂ ಇರೋದಿಲ್ಲ. ಅದರ ಹೆಸರೇ ಆಗಿದೆ ಸ್ವರ್ಗ. ಎಷ್ಟು ಒಳ್ಳೆಯ ಹೆಸರಿದೆ ಅಲ್ವಾ. ಹೆಸರು ಕೇಳ್ತಿದ್ದಂಗೆ ಖುಷಿ ಆಗ್ತದೆ. ಸತ್ಯಯುಗ, ಹೆವನ್, ಪ್ಯಾರಡೈಸ್, ಸ್ವರ್ಗ, ವೈಕುಂಠ, ಸುಖಧಾಮ ಹೆಸರುಗಳನ್ನೇ ಕೇಳ್ತಾ ಹೋದರೆ ಮನಸ್ಸಿಗೆ ಖುಷಿ ಆಗ್ತದೆ. क्रिश्चियन भी कहते हैं क्राइस्ट से 3000 वर्ष पहले पैराडाइज था. यहाँ भारतवासियों को तो यह पता भी नहीं, क्योंकि उन्होंने बहुत सुख देखा है तो दुख भी बहुत देख रहे. ಕ್ರಿಶ್ಚಿಯನರು ಹೇಳ್ತಾರೆ, ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಈ ಜಗತ್ತಿನಲ್ಲಿ ಸ್ವರ್ಗ ಇತ್ತು, ಆಗ ಬಹಳ ಸುಖ ಇತ್ತು ಅಂತ ಹೇಳ್ತಾರೆ ಅವರು. ಈ ವಿಚಾರ ಭಾರತವಾಸಿಗಳಿಗೆ ಗೊತ್ತಿಲ್ಲ.
ಯಾಕೆ ಅಂದರೆ ಭಾರತವಾಸಿಗಳು ನೀವು ಬಹಳಷ್ಟು ಸುಖ ನೋಡಿದ್ದೀರಿ, ಅಷ್ಟೇ ಈಗ ದುಃಖನೂ ನೋಡ್ತಾ ಇದ್ದೀರಿ. ನಿಮ್ಮ ಸಮಾನ ಸುಖ ಅವರು ನೋಡಿಲ್ಲ. ಆದ್ದರಿಂದ 3000 ವರ್ಷಗಳ ಹಿಂದೆ ಇರುವಂತಹ ಆ ಸುಖಧಾಮವನ್ನು ನೆನಪು ಮಾಡ್ತಾರೆ. अभी तो तमो प्रधान बने हैं, 84 जन्म भी उन्हों के ही है. आधा कल्प बाद और धर्म वाले आते हैं. तुम समझते हो आधा कल्प देवता थे और कोई धर्म नहीं था. ಈಗ ಎಲ್ಲರೂ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. 84 ಜನ್ಮಗಳಲ್ಲಿ ಬರೋರು ಯಾರು ಅಂದರೆ, ಯಾರು ಹಿಂದಿನ ಕಲ್ಪದಲ್ಲಿ ದೇವತಾ ಆಗಿದ್ರೋ ಅವರೇ ಈ ಕಲ್ಪದಲ್ಲಿಯೂ ಬಂದು ದೇವತಾ ಆಗ್ತಾರೆ. ಯಾವಾಗ ದೇವತಾ ಧರ್ಮ ಇತ್ತು ಆಗ ಬೇರೆ ಧರ್ಮಗಳು ಇರಲಿಲ್ಲ. त्रेता में राम राज्य हुआ तो भी इस्लामी बौद्धि नहीं थे. मनुष्य तो घोर अंधियारे में. ತ್ರೇತಾಯುಗದಲ್ಲಿ ರಾಮರಾಜ್ಯ ಬಂತು, 2 ಕಲೆಗಳು ಕಡಿಮೆ ಆದವು. ಆದರೂ ಸಹ ಅಲ್ಲಿಯೂ ಒಂದೇ ಧರ್ಮ ಇತ್ತು. ಇಸ್ಲಾಮಿ ಬೌದ್ಧಿಗಳು ಅಲ್ಲಿ ಬರಲಿಲ್ಲ. ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಇದ್ದಾರೆ. ಧರ್ಮಗಳ ಬಗ್ಗೆನೂ ಗೊತ್ತಿಲ್ಲ, ದೇವತಾ ಧರ್ಮದ ಬಗ್ಗೆನೂ ಗೊತ್ತಿಲ್ಲ. कहते दुनिया की आयु लाखों वर्ष है, कलयुग तो अभी छोटा बच्चा है. तुम अभी समझते हो कलयुग की आयु पूरी हुई है. ಜನ ತಿಳ್ಕೊಂಡಿದ್ದಾರೆ ಜಗತ್ತಿನ ಅಥವಾ ಸೃಷ್ಟಿಯ ಆಯುಷ್ಯ ಲಕ್ಷಾಂತರ ವರ್ಷಗಳಿವೆ. ಕಲಿಯುಗನೂ ಇನ್ನೂ ಬಹಳ ಚಿಕ್ಕ ಮಗು ಆಗಿದೆ. ಆದರೆ ನಿಮಗೀಗ ಬಾಬಾ ತಿಳಿಸಿದ್ದಾರೆ, ನೀವು ತಿಳ್ಕೊಂಡಿದ್ದೀರಿ ಕಲಿಯುಗದ ಆಯುಷ್ಯ ಮುಗಿದಿದೆ. ಫಿರ್ ಸತ್ಯಯುಗ ಆಯೇಗಾ, इसलिए तुम आए हो बाप से स्वर्ग का वर्षा लेने. बाप आते हैं स्वर्ग स्थापन करने, बाकी सब शांति धाम घर चले जाते हैं. ನೀವೀಗ ಬಂದಿರೋದು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡಿಲಿಕ್ಕೆ. ತಂದೆ ಬಂದಿರುವುದು ಸ್ವರ್ಗದ ಸ್ಥಾಪನೆ ಮಾಡಲಿಕ್ಕೆ. ನೀವು ಸ್ವರ್ಗಕ್ಕೆ ಹೋದಾಗ बाकी सब शांति धाम घर चले जाते, फिर यहाँ आकर पार्टधारी बनते. ಉಳಿದವರು ಶಾಂತಿಧಾಮ ಮನೆಗೆ ಹೋಗಿಬಿಡ್ತಾರೆ. ಸತ್ಯತ್ರೇತಾಯುಗದಲ್ಲಿ ಬರುವಂಥವರು ಇಲ್ಲಿ ಬಂದು ದೇಹ ಧರಿಸಿ ಪಾತ್ರ ಮಾಡ್ತಾರೆ. ಶರೀರ ಬಿಗರ್ ತೋ ಆತ್ಮ बोल न सके. वहाँ शरीर न होने के कारण आत्मा शांत रहती है. उनको मूल वतन शांति धाम कहा जाता है. ದೇಹ ಇಲ್ಲದೇ ಇರುವಾಗ ಆತ್ಮ ಪರಮಧಾಮದಲ್ಲಿ ಮಾತಾಡೋದಿಲ್ಲ, ಅದು ಸಂಪೂರ್ಣ ಶಾಂತಿಯಲ್ಲಿ ಇರ್ತದೆ. ಆ ಶಾಂತಿಧಾಮಕ್ಕೆ ಮೂಲ ವತನ ಅಂತಲೂ ಹೇಳಲಾಗ್ತದೆ. ಯ ಬಾತೆ ಶಾಸ್ತ್ರೋ ಮೇ ಹೈ ನಹಿ, शास्त्र तो मनुष्यों ने बनाए, ಸತ್ಯಯುಗ ಮೇ ಯಹ ಹೋತೆ ನಹಿ. ಈ ಮಾತುಗಳು ಯಾವ ಶಾಸ್ತ್ರದಲ್ಲಿಯೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಶಾಸ್ತ್ರಗಳನ್ನು ಮನುಷ್ಯರು ದ್ವಾಪರ ಯುಗದಿಂದ ನಂತರ ಮಾಡಿದ್ದಾರೆ, ಬರೆದಿದ್ದಾರೆ. ಸತ್ಯಯುಗದಲ್ಲಿ ಶಾಸ್ತ್ರಗಳು ಇರೋದಿಲ್ಲ. ಭಕ್ತಿ ಹಿ ನಹಿ ಕರ್ತೆ, इसलिए शास्त्रों की भी दरकार नहीं रहती. देवताएं भक्ति करते नहीं, बाद में फिर देवताओं की भक्ति मनुष्य करते. ಸತ್ಯತ್ರೇತಾಯುಗದಲ್ಲಿ ಯಾರೂ ಭಕ್ತಿನೇ ಮಾಡೋದಿಲ್ಲ. ಅದಕ್ಕಾಗಿ ಶಾಸ್ತ್ರಗಳ ಅವಶ್ಯಕತೆ ಅಲ್ಲಿ ಇರೋದಿಲ್ಲ. ದೇವತೆಗಳು ಭಕ್ತಿ ಮಾಡೋದಿಲ್ಲ. ದ್ವಾಪರ ಯುಗದಿಂದ ಇತರ ಮನುಷ್ಯರು ಆ ದೇವತೆಗಳ ಭಕ್ತಿ ಮಾಡ್ತಾರೆ. ವಹ ಹೈ ಹಿ ದೇವತಾओं की दुनिया, ಯಹ ಹೈ ಮನುಷ್ಯೋं की दुनिया.
देवताओं का राज्य था, अभी नहीं. ಬಾಬಾ ಹೇಳ್ತಾರೆ, ಮೊದಲಿನ ಅರ್ಧ ಕಲ್ಪ ದೇವತೆಗಳ ಜಗತ್ತು, ನಂತರದ ಅರ್ಧ ಕಲ್ಪ ಮನುಷ್ಯರ ಜಗತ್ತು. ಇಲ್ಲಿ ದೇವತೆಗಳ ರಾಜ್ಯ ಇತ್ತು, ಇವತ್ತಿಲ್ಲ. ಈ ವಿಚಾರನೂ ಒಬ್ಬರಿಗೂ ಗೊತ್ತಿಲ್ಲ. किसी को पता नहीं कि कहाँ गई. इन लक्ष्मी नारायण की डिनाइस्टी थी. यह नॉलेज अभी तुमको मिलती है और कोई मनुष्य में यह नॉलेज होती नहीं. ಆ ದೇವತೆಗಳು ಈಗ ಎಲ್ಲಿ ಹೋಗಿದ್ದಾರೆ? ಲಕ್ಷ್ಮೀನಾರಾಯಣರ ರಾಜ್ಯ ವಂಶ ಇತ್ತು. ಆ ವಂಶನೇ ಮುಂದೆ ಕೆಳಗೆ ಇಳಿತಾ ಬರ್ತದೆ ಎಂಬ ಜ್ಞಾನ ಈಗ ನಿಮಗೆ ತಿಳಿದಿದೆ. ಯಾವ ಮನುಷ್ಯರಿಗೂ ಈ ಜ್ಞಾನ ಗೊತ್ತಿಲ್ಲ. बाप ही आकर मनुष्यों को यह नॉलेज देते, जिससे मनुष्य देवता बन जाते. ಜ್ಞಾನಸಾಗರ ತಂದೆಯೇ ಬಂದು ಮನುಷ್ಯರಿಗೆ ಈ ಜ್ಞಾನ ಕೊಡ್ತಾರೆ. ಈ ಜ್ಞಾನದಿಂದ ಮನುಷ್ಯರು ದೇವತೆಗಳಾಗ್ತಾರೆ. तुम यहाँ आते हो मनुष्य से देवता बनने. देवताएं कभी अशुद्ध खान पान बीड़ी आदि पीते नहीं. वह है देवताएं, यहाँ है सब मनुष्य. ನೀವಿಲ್ಲಿ ಬಂದಿದ್ದೀರಿ ಮನುಷ್ಯರಿಂದ ದೇವತಾ ಆಗಲಿಕ್ಕೆ. ದೇವತಾ ಆಗುವಂಥವರು ಅಶುದ್ಧ ಊಟ ಪಾನಿ ತೆಗೆದುಕೊಳ್ಳುವುದು ಅಥವಾ ಬೀಡಿ ಸಿಗರೆಟ್ ಸೇದುವುದು ಇಂಥದ್ದನ್ನು ಮಾಡೋದಿಲ್ಲ. ಯಾಕೆ ಅಂದರೆ ದೇವತೆಗಳ ರಾಜ್ಯದಲ್ಲಿ ಅಶುದ್ಧ ಆಹಾರ ಇರೋದಿಲ್ಲ, ಇಂಥ ತಾಮಸಿಕ ವಸ್ತುಗಳು ಇರೋದಿಲ್ಲ. ಅವರು ದೇವತೆಗಳಾಗಿದ್ದರೂ ಇಲ್ಲಿ ಅವರು ಮನುಷ್ಯರಾಗಿದ್ದಾರೆ. बाप बैठा आत्माओं से बात करते, आत्मा सुनती है और गंस द्वारा. शास्त्रों में यह बातें नहीं. सत्ययुग में रावण होता नहीं, दुख का नाम ही नहीं. फिर धीरे धीरे दुख शुरू होता है. ತಂದೆ ಆತ್ಮರ ಜೊತೆಗೆ ಮಾತಾಡ್ತಾರೆ. ಆತ್ಮ ದೇಹದ ಮೂಲಕ ಕೇಳಿಸ್ಕೊಳ್ತದೆ. ಶಾಸ್ತ್ರಗಳಲ್ಲಿ ಈ ಮಾತುಗಳು ಇಲ್ಲ. ಸತ್ಯಯುಗದಲ್ಲಿ ರಾವಣ ಇರೋದಿಲ್ಲ, ದುಃಖದ ಹೆಸರು ಇರೋದಿಲ್ಲ. धीरे धीरे दुख शुरू होता है. फिर तुम्हारे पास अथाह धन रहता है. भक्ति मार्ग में तुम मंदिर बनाते हो. पहले पहले होता है सोमनाथ का मंदिर. बड़े बड़े हीरे जवाहरत थे तुम्हारे पास. ಬಾಬಾ ಹೇಳ್ತಾರೆ, ನಿಧಾನಕ್ಕೆ ನೀವು ಇಳಿತಾ ಬರ್ತೀರಿ. ಆಗಲೂ ಸಹ ನಿಮ್ಮ ಹತ್ತಿರ ಸಾಕಷ್ಟು ಹಣ ಇರ್ತದೆ. ದ್ವಾಪರ ಯುಗದಲ್ಲೂ ಸಹ ಅಲ್ಲಿ ನೀವು ಶಿವನ ಮಂದಿರಗಳನ್ನು ಕಟ್ಟಿಸ್ತೀರಿ. ಮೊದಲು ಸೋಮನಾಥನ ಮಂದಿರ ಕಟ್ಟಿಸ್ತೀರಿ. ಸಾಕಷ್ಟು ವಜ್ರ ಮುತ್ತು ರತ್ನಗಳನ್ನು ಹಾಕಿ ಆ ಮಂದಿರಗಳನ್ನು ಕಟ್ಟಿಸ್ತೀರಿ. ಯಾಕೆ ಅಂದರೆ ನಿಮ್ಮ ಹತ್ತಿರ ಸಾಕಷ್ಟು ಸಂಪತ್ತಿರ್ತದೆ, ಅದಕ್ಕೆ ಬೆಲೆನೇ ಕಟ್ಟಲಿಕ್ಕಾಗೋದಿಲ್ಲ. मुख्य है सोमनाथ का मंदिर, परंतु राजाएं तो सब अपना अपना मंदिर बनाते होंगे, क्योंकि उन्हों को पूजा करनी होती. ಮುಖ್ಯವಾಗಿ ಸೋಮನಾಥ ಮಂದಿರ ಮೊದಲು ಕಟ್ಟಲಾಗ್ತದೆ. ನಂತರ ಇತರ ರಾಜರು ತಮ್ಮ ತಮ್ಮ ಆಸ್ಥಾನಗಳಲ್ಲಿ ಶಿವನ ಮಂದಿರಗಳನ್ನು ಕಟ್ಟಿಸ್ತಾರೆ. ಯಾಕೆ ಅಂದರೆ ಎಲ್ಲರಿಗೂ ಪೂಜೆ ಮಾಡಲಿಕ್ಕೆ ಮಂದಿರ ಬೇಕು. पूजा पहले होती है शिव की. सोमनाथ भी शिव को कहा जाता है. सोमनाथ अर्थात सोम रस पिलाने वाला, ಜ್ಞಾನ ಅಮೃತೇನ. ಬಾಬಾ ಹೇಳ್ತಾರೆ, ಮೊದಲು ಮೊದಲು ಪೂಜೆ ಶುರು ಆಗ್ತದೆ ಶಿವನ ಪೂಜೆ. ಸೋಮನಾಥವು ಸಹ ಶಿವನ ಹೆಸರಾಗಿದೆ. ಸೋಮನಾಥ ಅಂದರೆ ಸೋಮರಸ ಕುಡಿಸುವಂಥವನು.
ಸೋಮರಸ ಅಂದರೆ ಅಮೃತ. ಪರಮಾತ್ಮ ನಮಗೆ ಜ್ಞಾನದ ಅಮೃತ ಕೊಡ್ತಾನೆ. बाप को ही ट्रुथ कहा जाता है, तो बाप बैठ समझाते हैं, मैं ही आकर भारत को सचखंड बनाता हूँ. ಆ ತಂದೆಗೆ ಸತ್ಯ ಅಂತಲೂ ಹೇಳಲಾಗ್ತದೆ. ಅವನೇ ಬಂದು ತಿಳಿಸ್ತಾ ಇದ್ದಾನೆ, ಮಕ್ಕಳೇ, ನಾನು ಭಾರತದಲ್ಲಿ ಬಂದು ಭಾರತವನ್ನು ಸತ್ಯಖಂಡ ಮಾಡ್ತೀನಿ. ತುಮ್ ಸಭಿ ದೇವತಾಯೇ कैसे बन सकते हो, वह भी तुमको सिखलाता. ನೀವೆಲ್ಲರೂ ಯಾವ ಉಪಾಯದಿಂದ ದೇವತೆಗಳು ಆಗಬೇಕು ಎಂಬ ಶಿಕ್ಷಣನು ನಾನೇ ಕೊಡ್ತೀನಿ, ನಾನೇ ಓದಿಸ್ತೀನಿ. शिव बाबा ब्रह्मा द्वारा कार्य कराते हैं. ब्रह्मा हो गया सामरा, क्योंकि बहुत जन्मों के अंत्य का यह जन्म है ना, यह फिर गोरा बनेगा. कृष्ण का चित्र भी गोरा और सावरा है ना. ಶಿವ ಬಾಬಾ ಬ್ರಹ್ಮಾರವರ ಮೂಲಕ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಮಾಡಿಸ್ತಾರೆ. ಬ್ರಹ್ಮ ಬಾಬಾ ಈಗ ಕೊನೆ ಜನ್ಮದಲ್ಲಿ ಕಪ್ಪಾಗಿದ್ದಾರೆ, ಮೊದಲನೇ ಜನ್ಮದಲ್ಲಿ ಪವಿತ್ರ ಸುಂದರ ಆಗಿರ್ತಾರೆ. ಅದಕ್ಕಾಗಿ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತಲೂ ಹೇಳಲಾಗ್ತದೆ. ಕೃಷ್ಣ ಮೊದಲನೇ ಜನ್ಮದಲ್ಲಿ ಬೆಳ್ಳಗೆ ಸುಂದರ ಇರ್ತಾನೆ, ಕೊನೆ ಜನ್ಮದಲ್ಲಿ ಕಪ್ಪಾಗ್ತಾನೆ. ಆತ್ಮನು ಕಪ್ಪಾಗ್ತದೆ. म्यूजियम में बड़े अच्छे अच्छे चित्र हैं, जिस पर तुम अच्छी रीति समझा सकते हो. तुम जानते हो, हम शांतिधाम अपने घर जाते हैं, वहाँ के रहने वाले फिर यहाँ आकर पार्ट बजाते. ಚಿತ್ರ ಸಂಗ್ರಹಾಲಯಗಳಲ್ಲಿ ಅಂದರೆ ಮ್ಯೂಸಿಯಂನಲ್ಲಿ ಒಳ್ಳೊಳ್ಳೆ ಚಿತ್ರಗಳಿವೆ. ಅದರ ಬಗ್ಗೆನೂ ನೀವು ಆ ಚಿತ್ರಗಳನ್ನು ತೋರಿಸಿ ಜನರಿಗೆ ಜ್ಞಾನ ಹೇಳಬಹುದು. ನಮಗೀಗ ತಿಳಿದಿದೆ, ನಾವು ಶಾಂತಿಧಾಮದ ನಿವಾಸಿಗಳು ಇಲ್ಲಿ ಬಂದು ಪಾತ್ರ ಮಾಡ್ತಿದ್ದೇವೆ ಅಂತ. बच्चों को यह निश्चय होना चाहिए कि यह कोई साधु संत आदि नहीं पढ़ाते. ಮಕ್ಕಳಿಗೆ ಮೊದಲು ಈ ನಿಶ್ಚಯ ಆಗಬೇಕು, ನಮಗೆ ಓದಿಸುವವನು ಪರಮಾತ್ಮ ಆಗಿದ್ದಾನೆ ವಿನಃ ಯಾವ ಸಾಧು ಸಂತರು ನಮಗೆ ಓದಿಸ್ತಾ ಇಲ್ಲ. यह तो सिंध का रहने वाला था, परंतु इनमें जो प्रवेश कर बोलते हैं वह है ज्ञान का सागर. उनको कोई नहीं जानते हैं, कहते हैं ओ गॉड फादर, परंतु उनका नाम रूप देश काल क्या है यह कोई नहीं जानते हैं. ಬ್ರಹ್ಮ ಬಾಬಾ ಸಿಂಧ ಪ್ರಾಂತದ ನಿವಾಸಿಯಾಗಿದ್ದರು. ಅವರಲ್ಲಿ ಪರಮಾತ್ಮ ಬಂದು ಜ್ಞಾನಸಾಗರ ಬಂದು ಮಾತಾಡ್ತಾರೆ. ಆ ಪರಮಾತ್ಮನನ್ನು ಯಾರೂ ಸಹ ಗುರ್ತಿಸೋದಿಲ್ಲ. ಕರಿತಿರ್ತಾರೆ, ಹೇ ಗಾಡ್ ಫಾದರ್, ಪರಂಪಿತ ಪರಮಾತ್ಮ ಅಂತ. ಆದರೆ ಆ ಪರಮಾತ್ಮನ ನಾಮ ರೂಪ ದೇಶ ಕಾಲ ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಫಿರ್ ಕಹ ದೇತೆ ಸರ್ವವ್ಯಾಪಿ, अरे परमात्मा कहाँ है? कहेंगे वह तो घट घट के वासी है, सबके अंदर है. अब हर एक घट में तो हर एक की आत्मा बैठी है. ನಂತರ ಹೇಳ್ತಾರೆ ಅವನು ಸರ್ವವ್ಯಾಪಿ ಅಂತ. ಎಲ್ಲಿದ್ದಾನೆ ಅಂತ ಕೇಳಿದರೆ ಪ್ರತಿಯೊಬ್ಬರಲ್ಲೂ ಇದ್ದಾನೆ. ಪ್ರತಿಯೊಬ್ಬರ ಶರೀರನೇ ಒಂದು ಮಡಿಕೆ ಆಗಿದೆ. ಆ ಒಂದೊಂದು ಮಡಿಕೆಯಲ್ಲಿನೂ ಪರಮಾತ್ಮ ಇದ್ದಾನೆ ಅಂತ. ಬಾಬಾ ಹೇಳ್ತಾರೆ, ದೇಹವೆಂಬ ಮಡಿಕೆಯಲ್ಲಿ ಇರೋರು ಪರಮಾತ್ಮ ಅಲ್ಲ, ಆತ್ಮ ಅಂತ ಹೇಳ್ತಿದ್ದಾರೆ ಬಾಬಾ. ಬುಲಾತೆ ಹೇ ಪತಿತೋಂ ಕೋ ಪಾವನ್ ಬನಾओ, ತುಮ್ ಮುझे ಬುಲಾತೆ ಹೋ ಯಹ ಧಂಧಾ ಯಹ ಸೇವಾ ಕರಾನೆ ಕೆ ಲಿಯೆ. ಒಂದು ಕಡೆ ಸರ್ವವ್ಯಾಪಿ ಅಂತ ಹೇಳ್ತಾರೆ,
ಘಟ ಘಟದಲ್ಲಿ ಪರಮಾತ್ಮ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಮ್ಮನ್ನು ಪಾವನ ಮಾಡಲಿಕ್ಕಾಗಿ ಬಾ ಅಂತ ಕರೀತಾರೆ. ನೀವು ನನಗೆ ಕರೆಯೋದೇ ಈ ಕೆಲಸ ಮಾಡಲಿಕ್ಕೆ, ನಿಮ್ಮ ಸೇವೆ ಮಾಡಲಿಕ್ಕೆ, ಸೇವೆ ಮಾಡಿಸ್ಕೊಳ್ಳಿಕ್ಕೆ ನನ್ನನ್ನು ಕರಿತೀರಿ. हम छीछी को आकर शुद्ध बनाओ, पतित दुनिया में हमको निमंत्रण देते हो. बाप तो पावन दुनिया देखते ही नहीं. ನೀವು ನನಗೆ ಈ ಕೊಳಕಾದ ಗಲೀಜಾದ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಕರಿತೀರಿ. ನೀವು ಕೊಳಕಾದ ನಮ್ಮನ್ನು ಸ್ವಚ್ಛ ಮಾಡು, ಶುದ್ಧ ಮಾಡು ಅಂತ ಪತಿತ ಪ್ರಪಂಚದಲ್ಲಿ ನಿಮಂತ್ರಣ ಕೊಡ್ತೀರಿ. ನಾನು ಪಾವನ ಪ್ರಪಂಚ ಅಂತೂ ನೋಡಲೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ನೋಡೋದೇ ಇಲ್ಲ ನಾನು. ಪತಿತ ಪ್ರಪಂಚದಲ್ಲಿನೇ ನಿಮ್ಮ ಸೇವೆಗಾಗಿ ಬಂದಿದ್ದೇನೆ. पतित दुनिया में ही तुम्हारी सेवा करने आए हैं. बाकी तुम राजयोग सीखते हो, वहाँ जाकर राजाओं का राजा बनते हो. अनगिनत बार मैंने बनाया है. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೇನೆ ನಿಮ್ಮ ಸೇವೆಗಾಗಿ. ನೀವು ನನ್ನಿಂದ ರಾಜಯೋಗ ಕಲಿತೀರಿ. ಸತ್ಯಯುಗದಲ್ಲಿ ರಾಜರಿಗೂ ರಾಜ ಆಗ್ತೀರಿ. ಎಷ್ಟೋ ಸಲ ನೀವು ಈ ಥರ ರಾಜ ಆಗಿದ್ದೀರಿ. ಪಹಲೆ ಪಹಲೆ ಹೇ ಬ್ರಾಹ್ಮಣ ಕುಲ್, ಪ್ರಜಾಪಿತಾ ಬ್ರಹ್ಮ भी गाया जाता है, जिसको एडम आदिदेव कहा जाता है. ಬಾಬಾ ಹೇಳ್ತಾರೆ, ಮೊದಲು ನಾನು ಪ್ರಜಾಪಿತಾ ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತೀನಿ. ಆ ಬ್ರಹ್ಮ ಬಾಬವ್ರಿಗೆ ಆ್ಯಡಮ್ ಅಥವಾ ಆದಿದೇವ ಅಂತ ಹೇಳಲಾಗ್ತದೆ. बहुत है जो आकर सुनकर फिर माया के वश हो जाते, पुण्यात्मा बनते बनते पापात्मा बन जाते. माया बड़ी ज़बरदस्त है, सबको ಪಾಪಾತ್ಮ ಬನಾ ದೇತಿ. ಕೆಲವರು ಜ್ಞಾನ ಕೇಳ್ತಾ ಮಾಯೆಗೆ ವಶ ಆಗಿ ಹೋಗಿಬಿಡ್ತಾರೆ. ಪುಣ್ಯಾತ್ಮ ಆಗುವುದರ ಬದಲಾಗಿ ಪಾಪಾತ್ಮ ಆಗ್ತಾರೆ. ಮಾಯೆ ಬಹಳ ಜಬರ್ದಸ್ತ್ ಆಗಿದೆ. यहाँ कोई भी पवित्र पुण्य आत्मा है नहीं, सबको ಪಾಪಾತ್ಮ ಬನಾ ದೇತಿ. ಮಾಯೆ ಎಲ್ಲರನ್ನೂ ಪಾಪಾತ್ಮರನ್ನಾಗಿ ಮಾಡಿಬಿಡ್ತದೆ. ಇಲ್ಲಿ ಒಬ್ಬರೂ ಪವಿತ್ರ ಪುಣ್ಯಾತ್ಮರೂ ಇಲ್ಲ. पवित्र आत्माएं देवताएं थी. जब सभी पतित बन जाते तब बाप को बुलाते. ಬಾಬಾ ಹೇಳ್ತಾರೆ, ದೇವತೆಗಳು ಪವಿತ್ರ ಆಗಿದ್ರು. ಯಾವಾಗ ಅವರ ಸಹಿತವಾಗಿ ಎಲ್ಲರೂ ಪತಿತ ಆಗ್ತಾರೆ, ಕೊನೆಗೆ ಆಗ ನನ್ನನ್ನು ಕರೀತಾರೆ. ಯಹ ಪತಿತ ದುನಿಯಾ ಹೇ, ಇನ್ಕೋ ಕಾಟೋಂ ಕಾ ಜಂಗಲ್ ಕಹಾ ಜಾತಾ. सत्ययुग है गार्डन ऑफ फ्लावर्स. मुगल गार्डन में कितने फर्स्ट क्लास अच्छे अच्छे फूल होते हैं. ಇದು ಪತಿತ ಪ್ರಪಂಚ, ಮುಳ್ಳಿನ ಕಾಡು. ಸತ್ಯಯುಗ ಅಂದರೆ ಹೂವಿನ ತೋಟ. ಮುಗಲ್ ಗಾರ್ಡನ್ನಲ್ಲಿ ಎಷ್ಟು ಒಳ್ಳೊಳ್ಳೆ ಹೂಗಳು ಇರ್ತವೆ. ಅಕ್ಕಕ್ಕೆ ಭೀ ಫೂಲ್ ಮಿಲೆಂಗೆ, ಪರಂತು ಉನ್ಕಾ ಅಂತರ್ ಕೋಯಿ ನಹಿ ಸಮಜ್ತೆ. ಆ ತೋಟದಲ್ಲಿ ಒಳ್ಳೊಳ್ಳೆ ಹೂಗಳ ಜೊತೆಗೆ ಸಾಧಾರಣ ಹೂಗಳು ಇರ್ತವೆ, ಸೈಡ್ನಲ್ಲಿ ಎಕ್ಕೆ ಹೂಗಳು ಇರ್ತವೆ. ಆದರೆ ಆ ಹೂಗಳು ಮತ್ತು ಈ ಸಾಧಾರಣ ಹೂಗಳಲ್ಲಿ ಇರುವ ವ್ಯತ್ಯಾಸ ಏನು ಅನ್ನೋದು ಜನರಿಗೆ ಗೊತ್ತಿಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ನೀವೇ ಒಂದು ಕಾಲದ ಸುಂದರ ಹೂಗಳು, ಕಲಿಯುಗದಲ್ಲಿ ಎಕ್ಕೆ ಹೂ ಆಗಿರ್ತೀರಿ. ಆದರೂ ನಿಮ್ಮನ್ನು ನಾನು ಸ್ವೀಕರಿಸ್ತೀನಿ. ಅದಕ್ಕಾಗಿ ಶಿವಕ್ಕೆ ऊपर अक का फूल चढ़ाते. यह भी बाप समझाते. मैं जब पढ़ाता हूँ तो उनमें कोई फर्स्ट क्लास फूल है, कोई मोतिये का है, कोई रतन जोत का है, कोई अक के भी है. ಮತ್ತೆ ನಾನು ಬಂದು ಈಗ ಓದಿಸ್ತಾ ಇದ್ದೀನಿ. ಓದಿಸುವಾಗ ಕೆಲವರು ಫಸ್ಟ್ ಕ್ಲಾಸ್ ಹೂಗಳಾಗ್ತಾರೆ, ಕೆಲವರು ಗುಲಾಬಿ ಹೂಗಳಾಗ್ತಾರೆ,
ಕೆಲವರು ಮೋತಿಯ ಹೂ ಆಗ್ತಾರೆ, ಕೆಲವರು ಎಕ್ಕೆ ಹೂಗಳು ಆಗಿಬಿಡ್ತಾರೆ. ನಂಬರ್ ವಾರ್ ಇದ್ದಾರಲ್ವ ಮಕ್ಕಳು, ನಂಬರ್ ವಾರ್ ಇದ್ದಾರೆ. इनको कहा ही जाता दुखधाम मृत्यु लोक, सतयुग है अमर लोक. उस बाप को ही नॉलेजफुल कहा जाता है, वह चैतन्य बीज रूप है. उनको ज्ञान का सागर कहा जाता है. ऐसे नहीं कि सबके अंदर को जानते हैं, ಅಂತರ್ಯಾಮಿ ಹೇ. ಪರಮಾತ್ಮನಿಗೆ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ. ಅವನು ಚೈತನ್ಯ ಬೀಜ ಆಗಿದ್ದಾನೆ. ಅಂದರೆ ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಮನಸ್ಸಿನಲ್ಲಿ ನಡೆಯುವ ಸಂಕಲ್ಪಗಳನ್ನು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅವನು ಅಂತರ್ಯಾಮಿ ಅಲ್ಲ. ಯಾ ಮನುಷ್ಯ झूठ बोलते हैं, बाकी ज्ञान सागर ठीक है. चैतन्य बीज रूप है. सृष्टि के आदि मध्य अंत्य को जानते हैं, इसलिए ज्ञान का सागर कहा जाता है. ಪರಮಾತ್ಮನಿಗೆ ಅಂತರ್ಯಾಮಿ ಅಂತ ಹೇಳುವುದು ತಪ್ಪಾಗಿದೆ. ಜ್ಞಾನ ಸಾಗರ ಅಂತ ಹೇಳುವುದು ಸರಿ ಇದೆ. ಯಾಕೆ ಅಂದರೆ ಅವನಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿರ್ತದೆ. वह ज्ञान तुम बच्चों को दे रहे. ಅದೇ ಜ್ಞಾನ ಆ ಜ್ಞಾನಸಾಗರ ತಂದೆ ಬಂದು ಮಕ್ಕಳಿಗೆ ಕೊಡ್ತಾನೆ. सत्य त्रेता द्वापर कलयुग यह चक्र फिरता रहता है. संगम पर दुनिया चेंज होती है. ಬಾಬಾ ಚಕ್ರದ ಬಗ್ಗೆನೂ ತಿಳಿಸಿಕೊಡ್ತಾರೆ. ಸತ್ಯ ತ್ರೇತ ದ್ವಾಪರ ಕಲಿಯುಗ ಈ ಚಕ್ರ ಪುನಃ ಪುನಃ ಸುತ್ತಾಗ್ತದೆ. ಪ್ರತಿ ಸಂಗಮ ಯುಗದಲ್ಲಿ ಹಳೆ ಪ್ರಪಂಚ ಪರಿವರ್ತನೆಯಾಗಿ ಬದಲಾಗಿ ಹೊಸ ಪ್ರಪಂಚದ ಸ್ಥಾಪನೆ ಆಗ್ತದೆ. ತುಮ್ ಸಂಗಮ್ ಯುಗ್ ಪರ್ ಖಡೆ ಹೋ, ರಾಜಯೋಗಿ ಹೋ. बाप बैठ पढ़ाते, बाप के जो बच्चे बनते वह ರಾಜಯೋಗ ಸಿಕ್ಕತೆ. ನೀವೀಗ ಸಂಗಮ ಯುಗದಲ್ಲಿ ನಿಂತಿದ್ದೀರಿ, ರಾಜಯೋಗಿಗಳಾಗಿದ್ದೀರಿ. ನಿಮಗೆ ತಂದೆ ಓದಿಸ್ತಾ ಇದ್ದಾರೆ. ಯಾರು ತಂದೆಯ ಮಕ್ಕಳಾಗ್ತಾರೋ ಅವರಿಗೆ ಮಾತ್ರ ತಂದೆ ರಾಜಯೋಗ ಕಲಿಸ್ತಾರೆ. ಮುಖ್ಯ ಬಾತ್ ಹೇ ಬಾಬಾ बाबा भी है, सुप्रीम टीचर भी है और सद्गुरु भी है, सुप्रीम फादर भी है. अभी तुमको शिव बाबा पढ़ाते, यह तुम्हारा सद्गुरु भी है. ಬಾಬಾ ಹೇಳ್ತಾರೆ, ಮೊದಲನೇ ಮಾತು ನಾವು ತಿಳ್ಕೋಬೇಕಾಗಿರೋದು ತಂದೆ ನಮಗೆ ಸರ್ವೋಚ್ಚ ಶಿಕ್ಷಕ ಆಗಿದ್ದಾರೆ, ಸರ್ವೋಚ್ಚ ತಂದೆ ಆಗಿದ್ದಾರೆ, ಸರ್ವೋಚ್ಚ ಸದ್ಗುರು ಆಗಿದ್ದಾರೆ. ಪರಮ ಶಿಕ್ಷಕ, ಪರಮ ತಂದೆ, ಪರಮ ಸದ್ಗುರು ಆಗಿದ್ದಾರೆ. ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ಜಿಸ್ಕೋ ಶಿವ ಕಿ ಬಾರಾತ್ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ, ಕೊನೆಗೆ ತಂದೆಯ ಜೊತೆಗೆ ನಾವೆಲ್ಲ ಮಕ್ಕಳು ಏನು ಹೋಗ್ತೀವಿ ಆ ಒಂದು ಮೆರವಣಿಗೆಗೆ ಶಿವನ ದಿಬ್ಬಣ ಅಂತ ಹೇಳಲಾಗ್ತದೆ. ಯ ಬಾತೆ ಕೋಯಿ ಶಾಸ್ತ್ರೋं में नहीं है. शास्त्र तो इस दादा ने बहुत पढ़े, बाप नहीं पढ़ते हैं. ಶಿವನ ದಿಬ್ಬಣದ ವಿಚಾರ ಯಾವ ಶಾಸ್ತ್ರಗಳಲ್ಲಿಯೂ ಇಲ್ಲ. ಈ ಬ್ರಹ್ಮಬಾಬಾ ಸಾಕಷ್ಟು ಶಾಸ್ತ್ರಗಳನ್ನು ಓದಿದ್ದಾರೆ, ಆದರೆ ಶಿವಬಾಬಾ ಓದೋದಿಲ್ಲ. बाप तो खुद सदगति दाता है, उनको शास्त्र पढ़ने की दरकार नहीं. ಶಿವಬಾಬಾ ಸ್ವತಃ ಸದ್ಗತಿ ದಾತ ಆಗಿದ್ದಾರೆ. ಸದ್ಗತಿಯ ಸಲುವಾಗಿ ಶಾಸ್ತ್ರ ಪುರಾಣ ಓದುವ ಅಗತ್ಯ ಅವನಿಗೆ ಇಲ್ಲ, ಪುರುಷಾರ್ಥ ಮಾಡುವ ಅಗತ್ಯನೂ ಇಲ್ಲ. ಕರ್ಕೆ ಸಿರ್ಫ್ ರೆಫರ್ ಕರ್ತೆ ಸೋ ಭಿ ಸಿರ್ಫ್ ಗೀತಾಕು. ಆಗಾಗ ಮುರಳಿಯಲ್ಲಿ ಬಾಬಾ ಭಗವದ್ಗೀತೆಯ ಉದಾಹರಣೆಗಳನ್ನು ಕೊಡ್ತಾರೆ, ಬೇರೆ ಯಾವ ಶಾಸ್ತ್ರಗಳ ಉದಾಹರಣೆಗಳನ್ನು ಕೊಡೋದಿಲ್ಲ. ಯಾಕೆ ಅಂದರೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ भगवान ने गाई, परंतु भगवान किसको कहा जाता है यह भारतवासी नहीं जानते. ಯಾಕೆ ಅಂದರೆ
ಏನಾದರೂ ಅಲ್ಪ ಸ್ವಲ್ಪ ಸತ್ಯ ಇದೆ ಅಂದರೆ ಅದು ಭಗವದ್ಗೀತೆಯಲ್ಲಿ ಇದೆ. ಭಗವದ್ಗೀತೆ ಒಂದೇ ಭಗವಾನ ವಾಚ್ಯ ಆಗಿದೆ. ಅದು ಸಹ ಭಾರತವಾಸಿಗಳಿಗೆ ಗೊತ್ತಿಲ್ಲ. ಭಗವದ್ಗೀತೆ ಒಂದೇ ಭಗವಂತನಿಂದ ಹೇಳಲ್ಪಟ್ಟಿದ್ದು ಅಂತ ಭಾರತವಾಸಿಗಳಿಗೆ ಗೊತ್ತಿಲ್ಲ. ಸರ್ವವ್ಯಾಪಿ ಕಹ ಕರ್ ಜೈಸೆ ಡಿಫೇಮ್ ಕರ್ತೆ. ಆ ಭಗವಂತನಿಗೆ ಸರ್ವವ್ಯಾಪಿ ಅಂತ ಹೇಳಿ ಅವನ ಅಪಕೀರ್ತಿ ಮಾಡಿದ್ದಾರೆ, ನಿಂದನೆ ಮಾಡಿದ್ದಾರೆ. ಬಾಪ್ ಕಿ ಇನ್ಸಲ್ಟ್ ಕರ್ತೆ ಇಸಲಿಯೇ ಪತೀತ ಬನ್ ಜಾತೆ. ಎಲ್ಲರೂ ಸೇರಿ ಆ ತಂದೆಗೆ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ಪತಿತ ಆಗಿದ್ದಾರೆ, ದುಃಖಿಯಾಗಿದ್ದಾರೆ. ಫಿರ್ ಪಾವನ್ ಕೌನ್ ಬನಾಯೆ ಜಿಸ್ಕೋ ಇತನಾ ಡಿಫೇಮ್ ಕಿಯಾ ವಹಿ ಆಕರ್ ಪಾವನ್ ಬನಾತೆ. ಯಾರ ಹೆಸರನ್ನು ನಾವು ಸಾಕಷ್ಟು ಕೆಡಿಸಿದ್ವಿ, ಯಾರನ್ನು ಜಾಸ್ತಿ ನಾವು ಗ್ಲಾನಿ ಮಾಡಿದ್ವಿ, ಅವನೇ ಬಂದು ನಮ್ಮನ್ನು ಪಾವನ ಮಾಡ್ತಾನೆ. कहते हैं मैं निष्काम सेवा करता हूँ, तुमको विश्व का मालिक बनाता हूँ, मैं नहीं बनता, ಸ್ವರ್ಗ ಮೇ ಮುझे ಯಾದ ಭೀ नहीं करते हो. ಹೇಳ್ತಾರೆ, ನಾನು ನಿಷ್ಕಾಮ ಸೇವೆ ಮಾಡ್ತೀನಿ, ನಿಮಗೆ ಸ್ವರ್ಗದ ಮಾಲೀಕ ಮಾಡ್ತೀನಿ, ನಾನಾಗೋದಿಲ್ಲ. ನೀವು ಸ್ವರ್ಗಕ್ಕೆ ಹೋದ ನಂತರ ನನ್ನನ್ನು ನೆನಪೇ ಮಾಡೋದಿಲ್ಲ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಸುಖದಲ್ಲಿ ಯಾರೂ ಮಾಡೋದಿಲ್ಲ. ಇನ್ಕೋ ದುಃಖ ಕಾ और सुख का खेल कहा जाता है. ಸ್ವರ್ಗ ಮೇ और कोई धर्म होता नहीं. ಈ ಸೃಷ್ಟಿ ನಾಟಕಕ್ಕೆ ಸುಖ ದುಃಖದ ಆಟ ಅಂತ ಹೇಳಲಾಗ್ತದೆ. ಸ್ವರ್ಗದಲ್ಲಿ ಬೇರೆ ಯಾವ ಧರ್ಮಗಳು ಇರೋದಿಲ್ಲ. ಸಬ್ ಆತೆ ಹೇ ಬಾದ್, ಎಲ್ಲ ಧರ್ಮದವರು ನಂತರ ಬರ್ತಾರೆ, ಸ್ವರ್ಗ ಕಳೆದ ನಂತರ ಬರ್ತಾರೆ. क्रिश्चियन लोग भी कहते 3000 वर्ष पहले स्वर्ग था और कोई धर्म नहीं था. बाप इस ज्ञान से सद्गति करते हैं जिसका नाम गीता रखा है. ಕ್ರಿಶ್ಚಿಯನರು ಮಾತ್ರ ಹೇಳ್ತಾರೆ 3000 ವರ್ಷಗಳ ಹಿಂದೆ ಈ ಪ್ರಪಂಚ ಸ್ವರ್ಗ ಆಗಿತ್ತು, ಅಲ್ಲಿ ಬೇರೆ ಯಾವ ಧರ್ಮಗಳು ಇರಲಿಲ್ಲ ಅಂತ. ಈಗ ಬಾಬಾ ಬಂದು ಈ ಜ್ಞಾನದ ಮೂಲಕ ಸರ್ವರಿಗೂ ಸದ್ಗತಿ ಕೊಡ್ತಾರೆ. ಸದ್ಗತಿಯ ಈ ಜ್ಞಾನಕ್ಕೆ ಗೀತೆ, ಭಗವದ್ಗೀತೆ ಅಂತ ಹೇಳಲಾಗ್ತದೆ. ಬಾಪ್ ಪುಕಾರ್ತೆ ಹೇ ಬಾಪ್ ಕೋ ಯಹಾ ಆಕರ್ ಸ್ವರ್ಗ ಲೇ ಚಲೋ. दुनिया का विनाश हो जाएगा, नेचुरल कैलेमिटीज़ तूफ़ान ಆಯಂಗೆ ಬಹುತ್ ಜೋರ್ ಸೆ. ತಂದೆಗೆ ಕರೀತಾರೆ, ನಮ್ಮನ್ನು ಕರ್ಕೊಂಡು ಹೋಗು ಅಂತ. ಹಾಗೆ ತಂದೆ ಬಂದಾಗ ಹಳೆ ಜಗತ್ತಿನ ವಿನಾಶ ಆಗ್ತದೆ. ಪ್ರಾಕೃತಿಕ ವಿಕೋಪಗಳ ಮೂಲಕ, ಧರ್ಮಯುದ್ಧಗಳ ಮೂಲಕ ಹಳೆ ಜಗತ್ತಿನ ವಿನಾಶ ಆಗ್ತದೆ. ಬಾಬಾ ಮತ್ತೆ ಮಕ್ಕಳಿಗೆ ತಿಳಿಸ್ತಾರೆ, ಸಮझदार बनाते. कहते हमने तुमको कितना धन दिया था. ಹಳೆ ಪ್ರಪಂಚ ವಿನಾಶ ಆಗುವ ಮೊದಲೇ ಬಾಬಾ ಬಂದು ಮಕ್ಕಳಿಗೆ ತಿಳುವಳಿಕೆ ಕೊಡ್ತಾರೆ. ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ, ನಾನು ನಿಮಗೆ ಇಷ್ಟೊಂದು ಸಂಪತ್ತನ್ನು ಕೊಟ್ಟಿದ್ದೆ, ಹಣ ಕೊಟ್ಟಿದ್ದೆ, ಇತನಾ ಸಬ್ ಕಹಾ ಗವಾಯ. ಅಷ್ಟೊಂದು ಅಪಾರವಾದ ಸಂಪತ್ತನ್ನು ನೀವು ಎಲ್ಲಿ ಕಳೆದಿದ್ದೀರಿ, ಹೇಗೆ ಕಳೆದಿದ್ದೀರಿ? बेहद का बाप पूछते, क्या किया, कहाँ किया, तुम इतने इनसॉल्वेंट कैसे बन गए. ನಾನು ಕೊಟ್ಟಿದ್ದನ್ನು ಏನು ಮಾಡಿದ್ರಿ, ಹೇಗೆ ಖರ್ಚು ಮಾಡಿದ್ರಿ, ಇಷ್ಟೊಂದು ಬಡವರಾಗಲಿಕ್ಕೆ ಕಾರಣ ಏನು? ಆಧಾ ಕಲ್ಪ ಸೆ ಧನ್ ಗವಾತೆ ಇನ್ಸಾಲ್ವೆಂಟ್ ಬನ್ ಪಡೆ. ಅರ್ಧ ಕಲ್ಪದಿಂದ ಇದ್ದ ಹಣವನ್ನೆಲ್ಲ ಖಾಲಿ ಮಾಡಿ ಈಗ ಸಂಪೂರ್ಣ ದಿವಾಳಿಯಾಗಿದ್ದೀರಿ. ಭಾರತ್ ಜೋ ಸೋನೆ ಕಿ ಚಿಡಿಯಾ ಥಾ ಸೋ ಅಬ್ ಕ್ಯಾ ಬನ್ ಗಯಾ ಹೈ. ಭಾರತ ಯಾವುದು ಚಿನ್ನದ ಪಕ್ಷಿ ಆಗಿತ್ತು, ಅದು ಇವತ್ತೇನಾಗಿದೆ. ಫಿರ್ ಪತಿತ ಪಾವನ್ ಬಾಪ್ ಆಯೇ ಹೇ ರಾಜಯೋಗ್ ಸಿಖಾ ರಹೇ ಹೇ.
वह है हठयोग, यह है राजयोग। यह ರಾಜಯೋಗ ತೋ दोनों के लिए ಪುನಃ ನಿಮ್ಮನ್ನು ಪಾವನ ಮಾಡಿ ಆ ಸ್ವರ್ಗದ ಆಸ್ತಿ ಕೊಡೋದಕ್ಕಾಗಿ ಬಾಬಾ ರಾಜಯೋಗ ಕಲಿಸ್ತಾ ಇದ್ದಾರೆ. ಇದಾಗಿದೆ ರಾಜಯೋಗ, ಅದಾಗಿದೆ ಹಠಯೋಗ. ರಾಜಯೋಗ ಇಬ್ಬರ ಸಲುವಾಗಿಯೂ ಇದೆ. ಸಿರ್ಫ್ ಪುರುಷ ಹಿ सीखते हैं वह हठयोग. अब बाप कहते पुरुषार्थ कर स्वर्ग का मालिक बनकर दिखाना है. ಅಲ್ಲಿ ಹಠಯೋಗ ಕಲಿಯೋರು ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರೇ ಕಲಿತಾರೆ. ಇಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಪುರುಷಾರ್ಥ ಮಾಡಿ ರಾಜಯೋಗ ಕಲಿತು ಸ್ವರ್ಗದ ಮಾಲೀಕ ಆಗಿ ತೋರಿಸಬಹುದು. इस पुरानी दुनिया का विनाश होना है, बाकी थोड़ा समय है, लड़ाइयाँ शुरू हो जाएगी. ಇನ್ನೇನು ಹಳೆ ಪ್ರಪಂಚದ ವಿನಾಶ ಅತೀ ಹತ್ತಿರದಲ್ಲಿದೆ, ಬಹಳ ಕಡಿಮೆ ಸಮಯ ಉಳಿದಿದೆ. ಯುದ್ಧಗಳು ಶುರು ಆಗಲಿವೆ. एटॉमिक बॉम्ब्स शुरू तब करेंगे जब तुम्हारी कर्मातीत अवस्था होगी और स्वर्ग में जाने लायक बनेंगे. तब तक बनाते रहे. ಇನ್ನು ಅಟೋಮಿಕ್ ಬಾಂಬ್ಸ್ಗಳನ್ನು ಹಾಕುವುದಕ್ಕೆ ಯಾವಾಗ ಶುರು ಮಾಡ್ತಾರಂದರೆ, ನೀವು ಮಕ್ಕಳು ಕರ್ಮಾತೀತ ಅವಸ್ಥೆಗೆ ತಲುಪಿ ಸ್ವರ್ಗಕ್ಕೆ ಹೋಗುವ ಲಾಯಕ ಆಗ್ತೀರಿ. ಆಗ ಅವರು ಬಾಂಬ್ಸ್ಗಳನ್ನು ಪರಸ್ಪರರ ಮೇಲೆ ಹಾಕೋರಿದ್ದಾರೆ. ಅಲ್ಲಿ ತನಕನೂ ತಯಾರು ಮಾಡ್ತಾ ಹೋಗ್ತಾರೆ. बाप फिर बच्चों को कहते याद की यात्रा करते रहो, इसमें ही माया विघ्न डालती है. ಬಾಬಾ ಮತ್ತೆ ಮತ್ತೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೆನಪಿನ ಯಾತ್ರೆ ಮಾಡ್ತಾ ಇರಿ. ಯಾಕೆ ಅಂದರೆ ನೀವು ಕರ್ಮಾತೀತ ಅವಸ್ಥೆಗೆ ತಲುಪಬೇಕಾಗಿದೆ. ಇದರಲ್ಲಿನೇ ಮಾಯೆ ಸಾಕಷ್ಟು ವಿಘ್ನ ಹಾಕ್ತದೆ. ಆದರೆ ಮಾಯೆಗೆ ಹೆದರಬೇಡಿ. ಮಾಯಾ ಜೀತ್ ಜಗಜ್ಜೀತಾಗಿ ತೋರಿಸ್ರಿ. अच्छा मीठे मीठे सिकीलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. ದೇವತಾ बनना है, इसलिए खान पान बड़ा ಶುದ್ಧ रखना है. ದೇವತಾ ಆಗಬೇಕಾಗಿದೆ, ಅದಕ್ಕಾಗಿ ಊಟ ಪಾನೀಯ ಶುದ್ಧತೆಯನ್ನು ಇಡಬೇಕು. ಅಶುದ್ಧಿ ಕೋ ತ್ಯಾಗ ದೇನಾ ಹೈ, ಅಶುದ್ಧಿಯನ್ನು ತ್ಯಾಗ ಮಾಡಬೇಕು. ಎರಡನೇ फर्स्ट क्लास फूल बनना है. स्वर्ग में जाने के लिए पूरा लायक बनना है. फर्स्ट क्लास ಹೂ ಆಗಬೇಕು. ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಸಂಪೂರ್ಣ ಲಾಯಕ ಆಗಬೇಕು. कर्मातीत अवस्था बनाने के लिए पुरुषार्थ करना है. कर्मातीತ ಅವಸ್ಥೆ ಮಾಡಿಕೊಳ್ಳುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು. वरदान श्रेष्ठ कर्म द्वारा सिमरण योग्य बनने वाले योग युक्त युक्ति युक्त भव. ಶ್ರೇಷ್ಠ ಕರ್ಮದ ಮೂಲಕ ಸ್ಮರಣೆಗೆ ಯೋಗ್ಯ ಆಗುವಂತಹ ಯೋಗಯುಕ್ತ युक्तियुक्त आगिरी. आपका एक कर्म जितना श्रेष्ठ होगा उतना ही श्रेष्ठ आत्माओं में स्मरण किए जाएंगे. ನಿಮ್ಮ ಒಂದೊಂದು ಕರ್ಮ ಎಷ್ಟು ಶ್ರೇಷ್ಠ ಆಗಿರ್ತದೆ ಅಷ್ಟೇ
ಶ್ರೇಷ್ಠ ಆತ್ಮರ ಸ್ಮರಣ ಮಾಲೆಯಲ್ಲಿ ನೀವು ಬರ್ತೀರಿ. ಶ್ರೇಷ್ಠ ಆತ್ಮರನ್ನು ಸ್ಮರಣೆ ಮಾಡುವಾಗ ನಿಮ್ಮನ್ನು ಭಕ್ತರು ಸ್ಮರಣೆ ಮಾಡ್ತಾರೆ. भक्ति में नाम का स्मरण करते हैं, लेकिन यहाँ जो श्रेष्ठ आत्माएं हैं उनके गुणों और कर्मों को मिसाल बनाने के लिए स्मरण करते हैं. ಭಕ್ತಿ ಮಾರ್ಗದಲ್ಲಿ ಕೇವಲ ನಾಮಸ್ಮರಣೆ ಮಾಡ್ತಾರೆ. ಕೆಲವು ದೇವತೆಗಳನ್ನು ಹೆಸರಿಂದ ಸ್ಮರಣೆ ಮಾಡ್ತಾರೆ, ಜಪ ಮಾಡ್ತಾರೆ. ಆದರೆ ಯಾವ ಶ್ರೇಷ್ಠ ಆತ್ಮರು ಇಲ್ಲಿ ಶ್ರೇಷ್ಠ ಗುಣಗಳನ್ನು ಧಾರಣೆ ಮಾಡಿಕೊಂಡಿರ್ತಾರೆ, ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾರೆ, ಅವರನ್ನು ಭಕ್ತರು ದರ್ಶನೀಯ ಮೂರ್ತಿಯ ರೂಪದಲ್ಲಿ, ಉದಾಹರಣ ರೂಪದಲ್ಲಿ ಅಥವಾ ಪೂಜ್ಯನೀಯ ರೂಪದಲ್ಲಿ ಸ್ಮರಣೆ ಮಾಡ್ತಾರೆ. ಅವರನ್ನು ಒಂದು ಮಾದರಿ ಅಂತ ಇಟ್ಕೊಳ್ತಾರೆ ತಮ್ಮ ಮುಂದೆ. तो आप श्रेष्ठ कर्मों के आधार पर सिमरन योग्य बनते जाएंगे. ಹಾಗೆ ನೀವು ಶ್ರೇಷ್ಠ ಕರ್ಮಗಳ ಆಧಾರದಿಂದ ಕೇವಲ ನಾಮಸ್ಮರಣೆಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕರ್ಮದಲ್ಲಿನೂ ಭಕ್ತರು ನಿಮ್ಮನ್ನು ಸ್ಮರಣೆ ಮಾಡುವಂತಹ ಸ್ಮರಣ ಯೋಗ್ಯ ಆತ್ಮಗಳಾಗ್ತೀರಿ. ಇಸ್ಕೆ ಲಿಯೇ ಯೋಗಯುಕ್ತ ಬನೋ. ಆದ್ದರಿಂದ ಪ್ರತಿಯೊಂದು ಕರ್ಮ ಮಾಡುವಾಗ ಯೋಗಯುಕ್ತ ಆಗಿರಿ. ಹೇಗೆ ರಾಮನ ಭಕ್ತರು ಪ್ರತಿಯೊಂದು ಕರ್ಮ ಮಾಡುವಾಗ ರಾಮನ ಆದರ್ಶಗಳನ್ನು ಮುಂದೆ ಇಟ್ಕೊಂಡಿರ್ತಾರೆ. ಕೇವಲ ರಾಮನಾಮದ ಜಪ ಅಲ್ಲ, ಆದರೆ ಪ್ರತಿಯೊಂದು ಕರ್ಮ ಮಾಡುವಾಗ ರಾಮನ ಜೀವನದ ಆದರ್ಶಗಳನ್ನು, ರಾಮ ಪಾಲಿಸಿದ ನಿಯಮಗಳನ್ನು ಅಥವಾ ವಚನ ಕೊಟ್ಟದ್ದನ್ನು, ಪಿತಾ ಭಕ್ತಿಯನ್ನು ನೆನಪು ಮಾಡ್ತಾರೆ. ಕೇವಲ ನಾಮಸ್ಮರಣೆ ಮಾಡೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ನೀವು ಪ್ರತಿಯೊಂದು ಕರ್ಮದಲ್ಲಿ ಸ್ಮರಣ ಯೋಗ್ಯ ಆಗಬೇಕು. ಅದು ಆಗೋದು ಯಾವಾಗ ಅಂದರೆ ಯೋಗಯುಕ್ತ ಆದಾಗ. ಯೋಗಯುಕ್ತ बनने से हर संकल्प शब्द व कर्म ಯುಕ್ತಿಯುಕ್ತ ಅವಶ್ಯ ಹೋಗ. ಮತ್ತು ಸಂಗಮ ಯುಗದಲ್ಲಿ ನೀವೆಷ್ಟೆಷ್ಟು ಯೋಗಯುಕ್ತ ಆಗ್ತೀರಿ, ಅಷ್ಟೇ ನಿಮ್ಮ ಪ್ರತಿಯೊಂದು ಸಂಕಲ್ಪ, ಶಬ್ದ, ಕರ್ಮ ಯುಕ್ತಿಯುಕ್ತ ಆಗಿಬಿಡ್ತದೆ. उनसे अयुक्त कर्म व संकल्प हो ही नहीं सकता. यह भी ಕನೆಕ್ಷನ್. ಯೋಗ್ಯವಾದ ಕರ್ಮಗಳನ್ನೇ ನೀವು ಮಾಡ್ತೀರಿ, ಯೋಗ್ಯವಾದ ಸಂಕಲ್ಪಗಳನ್ನೇ ನೀವು ಮಾಡ್ತೀರಿ. ಅಯೋಗ್ಯವಾದಂತಹ ಅಯುಕ್ತ ಕರ್ಮಗಳನ್ನು, ಸಂಕಲ್ಪಗಳನ್ನು ಅಂಥ ಮಕ್ಕಳು ಮಾಡೋದಿಲ್ಲ. ಅವರಿಂದ ಅಂಥ ಕರ್ಮ, ಅಂಥ ಸಂಕಲ್ಪ ನಡೆಯೋದಿಲ್ಲ. ಹೀಗೆ ಯೋಗಯುಕ್ತ ಆಗುವುದಕ್ಕೂ ಮತ್ತು ಯುಕ್ತಿಯುಕ್ತ ಆಗುವುದಕ್ಕೂ ಪರಸ್ಪರ ಸಂಬಂಧ ಇದೆ. ಯಾವ ಮಕ್ಕಳು ಸಂಗಮ ಯುಗದಲ್ಲಿ ಯೋಗಯುಕ್ತ, ಯುಕ್ತಿಯುಕ್ತ ಆಗ್ತಾರೆ, ಅವರ ಕರ್ಮಗಳನ್ನು ಭಕ್ತರು ಸ್ಮರಣೆ ಮಾಡ್ತಾರೆ. ಕೇವಲ ಹೆಸರನ್ನು ಮಾತ್ರ ಅಲ್ಲ, ಅವರ ಪ್ರತಿಯೊಂದು ಕರ್ಮಕ್ಕೂ ಸಹ ಒಂದೊಂದು ಪೂಜೆ ನಡೀತದೆ. ಅವರ ಕರ್ಮಗಳನ್ನು ತಮ್ಮ ಜೀವನದಲ್ಲಿ ಅವರು ಆದರ್ಶವನ್ನಾಗಿ ಇಟ್ಕೊಳ್ತಾರೆ. अच्छा श्लोगन. निमित्य और निर्माण चित्त यही सच्चे सेवाधारी के लक्षण है. ನಿಮಿತ್ಯ ಮತ್ತು ನಿರ್ಮಾಣ ಚಿತ್ತ ಆಗುವುದೇ ಸತ್ಯ ಸೇವಾಧಾರಿಯ ಲಕ್ಷಣ ಆಗಿದೆ. ನಿಮಿತ್ತಾಗಿ ಸೇವೆ ಮಾಡುವುದು, ನಿರ್ಮಾಣ ಚಿತ್ತ ಅಂದರೆ ನಮ್ರತೆಯಿಂದ ಸೇವೆ ಮಾಡುವುದು, ಇದು ಸತ್ಯ ಸೇವಾಧಾರಿಯ ಲಕ್ಷಣ ಅಥವಾ ಗುಣ ಆಗಿದೆ. ಓಂ ಶಾಂತಿ.